ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವವು ದಿನಾಂಕ 11-1-2025 ರಿಂದ 15-1-2025 5 ದಿನಗಳ ಕಾಲ ಅದ್ಧೂರಿಯಾಗಿ ಜರುಗಿತು. ಮುಂಜಾನೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಪೂಜೆ ನಡೆಯಿತು. ರಾತ್ರಿ ಪಲ್ಲಕ್ಕಿ ಸೇವೆಯಲ್ಲಿ ಸಾವಿರಾರು ಭಕ್ತರು, ಕರ್ನಾಟಕ ಮಹಾರಾಷ್ಟ್ರ ರಾಜ್ಯಗಳಿಂದ ಸಾವಿರಾರು ಭಕ್ತರು ಬಂದು ಸೇವಾ ಕಾರ್ಯದಲ್ಲಿ ಭಾಗಿಯಾದರು. ವಿಶೇಷವಾಗಿ ಮಂಗಳವಾರ 13-1-2026 ರಂದು ಮಕರ ಸಂಕ್ರಮಣದ ಪರ್ವಕಾಲದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಪಲ್ಲಕ್ಕಿಯಲ್ಲಿ ಕೂಡಿಸಿಕೊಂಡು ಪವಿತ್ರ ಕೃಷ್ಣನದಿಗೆ ಹೋಗುವಾಗ ಮುತ್ತೈದೆಯರ ಆರತಿ ಹಿಡಿದುಕೊಂಡು ಬರುವರು ಮತ್ತು ವಿವಿಧ ವಾದ್ಯಗಳಾದ ಡೋಳು, ಹಲಗೆ ಮೇಳಗಳೊಂದಿಗೆ ಸಾಗಿ ಪವಿತ್ರ ಕೃಷ್ಣನದಿಗೆ ಹೋಗಿ ಸ್ನಾನ ಮಾಡಿಸಿಕೊಂಡು ಬಂದಾಗ ದೇವೆಯನ್ನು ಬರಮಾಡಿಕೊಳ್ಳಲು ಕಂಡ್ಯಾಳ ಬಾಸಿಂಗ, ಕುದುರೆ ಕುಣಿತ, ಕರಡಿ, ಹಲಗೆ, ಡೊಳ್ಳು ಲೇಳಗಳೊಂದಿಗೆ ಹಾಗೂ ಹರಕೆಯನ್ನು ಹೊತ್ತುಕೊಂಡು ಭಕ್ತಾದಿಗಳು ಸಿಡಿಮದ್ದು ಸಿಡಿಸಿ ಸೇವೆಯನ್ನು ಮಾಡುತ್ತಾ ದೇವೆಯನ್ನು ಬರಮಾಡಿಕೊಳ್ಳುವರು. ನಂತರ ಬಯಲಾಟ ನಡೆದವು. ಮರುದಿನ ಗುರುವಾರ ಮುಂಜಾನೆ 5 ಗಂಟೆಗೆ ದೇವೆಯನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಹೋಗಿ ಸೇವಾ ಕಾರ್ಯ ನೆರವೇರಿಸಿದ್ದರು. ಅದೇ ದಿನ 15-1-2025 ರಂದು ಸಾಯಂಕಾಲ ಪ್ರಸಿದ್ಧ ಕ್ರೀಡಾಪಟುಗಳಿಂದ ಜಂಗಿ ನಿಕಾಲಿ ಕುಸ್ತಿಗಳು ನೋಡಿ ಹರ್ಷಪಟ್ಟರು. ವರದಿ ಮುತ್ತು ಮೈಹಿಸವಾಡಗಿ.
ಒಂದನೇ ಕುಸ್ತಿ ಅಧ್ಯಕ್ಷರಿಗೆ ಅವಕಾಶ ಕೊಡ್ರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಿಸಲಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ಅವರ ಇಬ್ಬರು ಕುಸ್ತಿಪಟುಗಳಿಗೆ. ಸನ್ಮಾನ ಜೋಡ ತೊಂಬರಿ ಅವರು ಕಮಿಟಿ ಅವರು ಇವ್ರಿ. ವಿಶೇಷತೆ ಏನಂದ್ರೆ ಕುಸ್ತಿ ಇರಲಿಲ್ಲ ಅಂದ್ರೆ ಮಹಾಲಕ್ಷ್ಮಿ ಜಾತ್ರೆ ಎಲ್ಲ ಜಾತ್ರೆ ನಡೆದೈತೆ ಅಂದ್ರೆ ಆ ಗ್ರಾಮದೊಳಗೆ ಮುತ್ತೂರು ಗ್ರಾಮದೊಳಗೆ ಕುಸ್ತಿ ಇರಾಕಬೇಕ. ಯಲ್ಲಾಪುರದ ಕುಸ್ತಿಪಟು ಎರಡೂ ಕಡೆ ನಿಕ್ಯಾಪ್ಗಳನ್ನು ಹಾಕಿದಂತವ್ರು, ಕೈಗೆ ನಿಕ್ಯಾಪ್ ಹಾಕಿದಂತವ್ರು ಮೌಳಿ ಜಾಮದಾಡಿ, ಅವರ ಎದುರಾಳಿ ಗಣೇಶ್ ಜಗತಾಪ್. ಕವನಪ್ಪ ಒಂದು ಹೊಸ್ತಾದನ್ರಿ ಮಾಜಿ ಆಟಗಾರ, ಕುಸ್ತಿ ಹಚ್ಚಲಕ್ಕೆ ತಿರುಗಾಡಿದವ್ರು ದಣದಾರ, ಅವ್ರಿಗೆ ಅಭಿಮಾನ ಆಯ್ತು. ಒಂದು ಸ್ವಲ್ಪ ಗಪ್ರಲೆ ಮುತ್ತೂರು ಜಾತ್ರೆಗೆ ಒಂದು ಸ್ಟೇಜ್ ವ್ಯವಸ್ಥೆ ಇರ್ಬೋದು, ಬೆಳಕಿನ ವ್ಯವಸ್ಥೆ ಇರ್ಬೋದು, ಪೆಂಡಾಲ್ ವ್ಯವಸ್ಥೆ ಇರಬೇಕು, ಪಾಲ್ಕಿ ಸೇವಾ ಹೋಗೋದು, ಗುಡಿಗೆ ಒಂದು ಲೈಟಿಂಗ್ ವ್ಯವಸ್ಥೆ ಮಾಡಕ ಹಗಲಿರುಳು ಶ್ರಮಿಸ್ತಕ್ಕಂಥ ಮುತ್ತೂರಿನ ತಮ್ಮಣ್ಣ ಕುರಿಯವರು ಬಂದ ವೇದಿಕೆ ಮ್ಯಾಗ ಪೂಜಾರಿಯಿಂದ ಗೌರವ ಸನ್ಮಾನವನ್ನ ಸ್ವೀಕರಿಸಬೇಕಂತ ತಮ್ಮಲ್ಲಿ ಎಲ್ಲ ಗ್ರಾಮದ ಸುತ್ತಮುತ್ತಲಿಂದ ಆಗಮಿಸಿರ್ತಕ್ಕಂಥ ಮಹಾರಾಷ್ಟ್ರ ರಾಜ್ಯದಿಂದ ಆಗಮಿಸುವುದು, ಕರ್ನಾಟಕ ರಾಜ್ಯದಿಂದ ಎಲ್ಲ ಕ್ರೀಡಾಭಿಮಾನಿಗಳು ಆಗಮಿಸಿ ಮುತ್ತೂರು ಜಾತ್ರೆಗೆ ಶೋಭೆ ತಂದಿದ್ದಕ್ಕಾಗಿ ಹಾಗೂ ಈ ಕುಸ್ತಿ ಕಾರ್ಯಕ್ರಮದಲ್ಲಿ ನೆರೆ ಗ್ರಾಮ ಅಥಣಿ ತಾಲೂಕಾ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಮುತ್ತೂರು ಗ್ರಾಮದ ಗುರು ಹಿರಿಯರು ಹಾಗೂ ಪೂಜ್ಯರ ಪರವಾಗಿ ಎಲ್ಲರಿಗೂ ಒಂದು ಅಭಿಮಾನದ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇವೆ. ಪ್ರತಿ ವರ್ಷ ಮುತ್ತೂರು ಜಾತ್ರೆಗೆ ಸತತ ಕುಸ್ತಿ ಹೋದ ವರ್ಷಕ್ಕಿಂತ ಈ ವರ್ಷ ದೊಡ್ಡ, ಇದಕ್ಕಿಂತ ಮುಂದಿನ ಸಲ ಮತ್ತೆ ದೊಡ್ಡ. ಯಾಕಂದ್ರೆ ಇದನ್ನ ಕಮಿಟಿ ಅಧ್ಯಕ್ಷರ ಸದಸ್ಯರ ನೇತೃತ್ವದೊಳಗ ಈ ಒಂದು ಜಾತ್ರೆ ಮಹೋತ್ಸವನ ಅತಿ ವಿಜೃಂಭಣೆಯಿಂದ ನಡೆಸ್ಕೊಂಡು ಬಂದಾರ. ಅವರಿಗೆ ಕೂಡ ಈ ಒಂದು ಮುತ್ತೂರು ಗ್ರಾಮಸ್ಥರ ಪರವಾಗಿ ಎಲ್ಲ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಕೂಡ ಅಭಿಮಾನದ ಅಭಿನಂದನೆಗಳನ್ನು ತಿಳಿಸ್ತೀವಿ. ಅದರ ಜೊತೆಯಾಗಿ ಮುತ್ತೂರಿನ ಗ್ರಾಮದ ಯುವಕರಾಗಿರ್ತಕ್ಕಂಥ ನಂದಿಕೋಲ್ ಇರುವುದು, ಕುಸ್ತಿ ಪಟ್ಟಿ ಹಾಗೂ ಜಾತ್ರಾ ಪಟ್ಟಿಯನ್ನು ಮಾಡಿರ್ತಕ್ಕಂಥ ಲಕ್ಷ್ಮಿ ಆಶೀರ್ವಾದ ಪಡ್ಕೊಂಡು ತೆರಳಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡ ಎಲ್ಲರೂ ಈ ಕುಸ್ತಿ ವೀಕ್ಷಣೆ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ. ಈ ಒಂದು ಕುಸ್ತಿಗ 15 ಕೆಜಿ 25 ಕೆಜಿ ತೂಕದ ಆಟಗಾರರಾದ್ರೆ ಆಗಮಿಸಿರ್ತಕ್ಕಂಥ ಎಲ್ಲ ಕುಸ್ತಿ ಕ್ರೀಡಾಪಟುಗಳ ಅಭಿಮಾನಿಗಳ ಈ ಒಂದು ಮುತ್ತೂರು ಜಾತ್ರೆ ಕುಸ್ತಿ ನಡಿಬೇಕಾದ್ರೆ ಏನು ತಮ್ಮ ಪ್ರೀತಿ ವಿಶ್ವಾಸ ಸಹಾಯ ಸಹಕಾರ ಮಾಡಿ ಯಾವ ತರ ಈ ತರ ಪ್ರೋತ್ಸಾಹ ಕೊಡ್ತೀರಿ, ಅದೇ ತರನಾಗಿ ನಾವು ಮತ್ತು ಮುಂದಿನ ಸಲ ಹೆಚ್ಚಿನ ಪ್ರಮಾಣದಲ್ಲಿ ಇಂಥ ಕುಸ್ತಿಯಲ್ಲಿ ಭಾಗಿಯಾಗಿ ತಮ್ಮ ನಿರೂಪಣೆಯೊಂದಿಗೆ ಕುಸ್ತಿಯನ್ನ ನೆರವೇರಿಸತಕ್ಕಂಥ ಕೆಂಪಕಂಡಿಗೆ ಐತೆ ನೋಡ್ರಿ. ಈ ಸಭೆ ತಾವೆಲ್ಲರೂ ಪಡ್ಕೋಬೇಕು. ಯಾಕಂದ್ರೆ ಮುಂದಿನ ಜೀವನದಲ್ಲಿ ಆ ಆಟದಿಂದ ಬರೆದಂತ ಪ್ರಮಾಣ ಪತ್ರಗಳು ಹಾಗೂ ಅವರ ಪದಕಗಳಿಂದ ಅವರಿಗೆ ನೌಕರಿಯಲ್ಲಿ ಕೂಡ ಸವಲತ್ತು ಸಿಗ್ತದೆ. ಬರೋದು ಸರ್ ಹೇಳಲಿಕ್ಕೆ ಮಾಹಿತಿ ನೀಡಲಿಕ್ಕೆ ಧನ್ಯವಾದಗಳು. ಮುರುಗೇಶ್ ಹಾರುಗೆರೆ ಅವರು ಈ ಒಂದು ಕುಸ್ತಿ ವಿದೇಶಿಯಾಗಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದ ಉದಯೋನ್ಮುಖ ಕುಸ್ತಿಪಟುವರು ಬಯಲು ಕುಸ್ತಿಗೆ ಬಹಳ ಚೆನ್ನಾಗಿ ಕುಸ್ತಿಗಳನ್ನ ಮಾಡ್ತಾ ಬಂದಿದ್ದಾರೆ. ವಿಕ್ರಮ್ ಶೆಟ್ಟಿ ಇಂಚಲ್ಕರಂಜಿ ಸರ್ ಅನುಕೂಲ ಮಾಡಿಕೊಟ್ಟು ಅವ್ರನ್ನ ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕದಿಂದ ದೊಡ್ಡ ಪೈಲ್ವಾನರ ಕುಸ್ತಿ ಹಾಕಿ ಈ ಒಂದು ನಡೆಯುವಂತ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾರೆ. ನಮ್ಮ ಮಾಜಿ ಪೈಲ್ವಾನರಿಗೂ ಕೂಡ ಈ ಒಂದು ಮುತ್ತೂರು ಗ್ರಾಮಸ್ಥರ ಪರವಾಗಿ ತುಂಬ ವಂದನೆ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇವೆ. ಚಾಲು ಮಾಡಿ ಸರ್.